ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಶುಕ್ರವಾರ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನಗೆ ದೊಡ್ಡ ಚಾಲೆಂಜನ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇನು ಅಂತಂದರೆ, ಈಗ ಟೊಮೆಟೊ ಬೆಲೆ ಎಲ್ಲ ತುಂಬ ಕಡಿಮೆ ಇದೆ. ಸೊ ಕಡಿಮೆ ಇರುವಾಗ ಟೊಮೆಟೊನ ನಾವು ಯಾಕೆ ಅದರಲ್ಲಿ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಅದರಲ್ಲೇ ನಾನು ರೆಸಿಪೀಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ 6 ರೆಸಿಪೀಸ್ ಒಂದೇ ದಿನದಲ್ಲಿ ಆಗುತ್ತಾ? ಅದು ನನಗೆ ದೊಡ್ಡ ಚಾಲೆಂಜ್. ನಾನು ಸೆಲ್ಫ್ ಚಾಲೆಂಜ್ ಹಾಕ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಆಗುತ್ತೆ ಏನು ಅಂಥೇಳಿ. 6 ರೆಸಿಪೀಸ್ನು ಮಾಡೋಕ್ಕಾಗತ್ತಾ ಅಂಥೇಳಿ. ಈಗ ಟೈಮ್ ಬಂದು 11:10 ಇದೆ ಟೈಮು. ಸೊ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ಅಷ್ಟರೊಳಗಡೆ ನಾನು ಪೂಜೆನ ಮುಗಿಸ್ಕೊಂಡ್ಬಿಡ್ಬೇಕು. ಅಂತಂದರೆ ಒಂದು ಅರ್ಧ ಗಂಟೆ ಒಳಗಡೆ ನಾನು ಪೂಜೆನ ಮುಗಿಸ್ಕೊಂಡ್ರೆ ಸೊ ಈ ವಿಡಿಯೋ ಮಾಡೋದಕ್ಕೆ ಸಾಧ್ಯ. ಈಗ ಎಲ್ಲಿ ತನಕ ಬರುತ್ತೆ ನನಗೆ ಗೊತ್ತಿಲ್ಲ. ಸೆಲ್ಫ್ ಚಾಲೆಂಜ್ ಹಾಕೊಂಡ್ಬಿಟ್ಟಿದ್ದೀನಿ. ಸೆಲ್ಫ್ ಡಿಸಿಪ್ಲಿನ್ ಅಂತೂ ಕಲಿಬೇಕಲ್ಲ, ಅದಕ್ಕೆ. ಆದರೆ ನಮ್ಮ ಮನೆಯಲ್ಲಿ ನಾನು ತೊಗೊಂಡು ಬಂದಿದ್ದು ಟೊಮೆಟೊನ ನೋಡಿ ನಗ್ತಾ ಇದ್ರು. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನೀವು ನೋಡಿದ್ರೆ ನಗ್ತಿರೋ ಏನೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ಯಾಕೆ ನಗ್ತಾ ಇದ್ರು ಅಂತ. ನಾನು ಈ ಚಾಲೆಂಜ್ ಮಾಡೋಕ್ಕಾಗತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಒಬ್ಬರನ್ನ ಕೇಳ್ತೀನಿ, ಚಾಲೆಂಜು ನನ್ನ ಕೈಲಿ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವೋ ಅಂತ. ಈಗ 11:45. ಬನ್ನಿ ಅವ್ರನ್ನ ಕೇಳೋಣ ಯಾರು ಅಂತ ತೋರಿಸ್ತೀನಿ. ಬನ್ನಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಹತ್ರ ಒಂದು ಏನೋ ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದೇನು ಅಂತಂದರೆ, ನಾನಿವಾಗ ಒಂದು ವೆಯ್ಟ್. ಸೊ ಅದೇನು ಅಂತಂದರೆ, ನಾನಿವಾಗ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ, ಓಕೆನಾ? ಆ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂದರೆ, ಲೈಕ್ ಸೆಲ್ಫ್ ಚಾಲೆಂಜ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೆಲ್ಫ್ ಡಿಸಿಪ್ಲಿನ್ ಕಲಿಬೇಕು ಅಂತ. ನಾನು ಆಲ್ರೆಡಿ ಇವಾಗ 365 ಡೇಸ್ 1 ಇಯರ್ಗೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ ವಿಡಿಯೋಸು. ಆ್ಯಂಡ್ ಇವತ್ತಿನ ವಿಡಿಯೋ ಏನು ಅಂತಂದರೆ, ಲೈಕ್ ಟೊಮೆಟೊ ತೊಗೊಂಬಂದ್ಬಿಟ್ಟಿದ್ದೀನಿ. ಸೊ ಟೊಮೆಟೊ ತೊಗೊಂಬಂದ್ಬಿಟ್ಟಿದ್ದೀನಿ. ಆ ಟೊಮೆಟೊನ ತೊಗೊಂಬಂದ್ಬಿಟ್ಟಿದ್ದೀನಿ. ಹೆಂಗಪ್ಪ ಖರ್ಚು ಮಾಡೋದಂತ ಯೋಚನೆ ಆಗ್ತಿದೆ. ಯಾಕೆಂದರೆ ಆ ಟೊಮೆಟೊಗೆ ವಯಸ್ಸಾಗೋಗ್ಬಿಟ್ಟಿದೆ. ಓಕೆ, ವಯಸ್ಸಾಗಿದೆ, ಆಗ್ತಾನೂ ಇದೆ ಕೂಡ. ಸೊ ಅದು ಹಾಳಾಗೋಗೋ ಅಷ್ಟೊತ್ತಿಗೆ ನಾನೀಗ ಟೊಮೆಟೊನ ಏನಾದರೂ ಯೂಸ್ ಮಾಡ್ಕೋಬೇಕು. ಅದಕ್ಕೆ ನನಗೆ ನಾನೇ ಸೆಲ್ಫ್ ಚಾಲೆಂಜು. ಇವಾಗ ಒಂದು 6 ರೆಸಿಪಿ ಮಾಡ್ತೀನಿ ಅಂತ ಸೆಲ್ಫ್ ಚಾಲೆಂಜ್ ಹಾಕ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಿಮ್ಮ ಟೈಮ್ ಪ್ರಕಾರ 11:41. ಓಕೆ, ಸೊ ನಾನು 6 ರೆಸಿಪಿನ ಕಂಪ್ಲೀಟ್ ಮಾಡ್ತೀನಾ ಇವತ್ತಿನ ಟಾಸ್ಕ್? ಮಾಡ್ತೀನಾ? ಆಬ್ವಿಯಸ್ಲಿ. ಹಬ್ಬದ ಟೈಮಲ್ಲೆಲ್ಲ 10 ಥರ ಅಡುಗೆ ಮಾಡ್ತಿದ್ದೆ. ಹೇಳಿ ಹೇಳಿ ಹೇಳಿ. ಆಬ್ವಿಯಸ್ಲಿ ಮಾಡ್ತೀಯ. 6 ಅಡುಗೆ ಅಷ್ಟೇ ತಾನೆ. ಮಾಡ್ತೀನಾ? ನನ್ನ ಕೈಲಾಗಲ್ಲ, ನಾನು ಒಂದು ಅಡುಗೆನೂ ಮಾಡಲ್ಲ ನೀಟಾಗಿ. ಬಟ್ ನಮ್ಮಮ್ಮ ಮಾಡ್ತಾರೆ ಗೈಸ್. ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾಳೆ. ಬಿಕಾಸ್ ಈಗ ಹಬ್ಬದ ಟೈಮಲ್ಲೆಲ್ಲ ನಮ್ಮಮ್ಮ ಯೂಶಲಿ ಮಾಡ್ತಾರೆ. ಅವು 6 ಅಡುಗೆ ಅಷ್ಟೇ ಅಲ್ಲ, 10 ಥರ ಮಾಡ್ತಾರೆ, 12 ಥರ ಮಾಡ್ತಾರೆ. ಅದು ಬೇರೆ. ಅದು ಆ್ಯಕ್ಚುಲಿ ಏನು ಅಂತಂದರೆ, ಲೈಕ್ ವಿಡಿಯೋ ಶೂಟ್ ಮಾಡಿದ್ರೇ ನಾನು 10 ಅಲ್ಲ 20 ಅಡುಗೆನೂ ಮಾಡ್ಬೋದು. ಬಟ್ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಅಡುಗೆ ಮಾಡೋದಿದೆಯಲ್ಲ, ಅದು ಇಟ್ಸ್ ವೆರಿ ಬಿಗ್ ಟಾಸ್ಕ್. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಸೊ ಇವು ನನ್ನ ನಂಬ್ಕೊಂಡಿದ್ದಾಳೆ. ಮರ್ಯಾದೆ ಉಳಿಸ್ಬೇಕು. ಮರ್ಯಾದೆ ಉಳಿಸ್ಲಿಲ್ಲ ಅಂದರೆ ನನ್ನ ಮರ್ಯಾದೆ ಹೊಟ್ಟೋಗ್ಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ಯಾಕ್ಗ್ರೌಂಡ್ ಎಲ್ಲ ಸೆಟಪ್ ಮಾಡ್ಕೋಬೇಕು. ಸೊ ನಾನಿವಾಗ ರೆಸಿಪಿ ಆ್ಯಕ್ಚುಲಿ ಮಾಡೋದಂತೂ ಮಾಡ್ತಿರ್ತೀನಿ ರೆಸಿಪೀಸು. ಸೊ ವಿಡಿಯೋ ಯಾಕೆ ಕಿಚನ್ಗೆ ಶೂಟ್ ಮಾಡ್ಕೋಬಾರ್ದು ಅಂದ್ಕೊಂಡು ಇವಾಗ ಇಲ್ಲಿ ಕಿಚನ್ ಸೆಟಪ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಇನ್ನು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಯ್ತು. ನೀಟಾಗಿ ಕಾಣಿಸುತ್ತೆ ಅಂತೇಳಿ, ಬಟ್ ಅರೇಂಜ್ ಮಾಡ್ಕೊಳ್ಳೋದಂತೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟಾದರೆ ಸಾಕು ಅಂದ್ಕೊಳ್ತೀನಿ. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ನೋಡಿ, ಸಿಪ್ಪೆ ತೆಗಿತಿರ್ಬೇಕಾದ್ರೆ ಏನಾದರೂ ಎಮೋಷ್ನಲ್ ಆಗಿ ಒಂದು ರೀಲ್ ಮಾಡಬೇಕು ಅಂತಂದರೆ ಈರುಳ್ಳಿನ ಕಟ್ ಮಾಡಿ ಕೂತ್ಕೊಂಡ್ರೆ ಸಾಕು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಈರುಳ್ಳಿ. ನಮ್ಮ ಎಮೋಷ್ನಲ್ ವಿಡಿಯೋಗೆ ಇದೊಂಥರ ಹೀರೋ ಥರ ವರ್ಕ್ ಮಾಡುತ್ತೆ. ನಮ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ನಾನು ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾಗಿರೋದೆಲ್ಲ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇನ್ನೂ ಬೇಕಾಗುತ್ತೆ, ಇನ್ನೂ ಕೆಲವೊಂದು ಐಟಮ್ಸ್ ಹಾಕ್ತಾ ಗೊತ್ತಾಗುತ್ತೆ. ಸೊ ಹಿಯರ್ ಇಸ್ ಮೈ ಟ್ರೈಪಾಡ್ ಸ್ಟ್ಯಾಂಡ್. ಈ ಟ್ರೈಪಾಡ್ ಸ್ಟ್ಯಾಂಡ್ನ ನಾನು ಈ ಕಿಚನ್ಗೆ ಫಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಫಿಕ್ಸ್ ಮಾಡಿಕೊಂಡು ಇಲ್ಲಿ ಮೊಬೈಲ್ನ ಹಾಕ್ಕೊಳ್ತೀನಿ. ಎಸ್, ಇವಾಗ ಸೆಟಪ್ ಅಂತೂ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಸ್ವಲ್ಪ ಡನ್. ಕಿಚನ್ ಸೆಟಪ್ ಅಂತೂ ಮಾಡಿಕೊಂಡೆ ನಾನು. ನೆಕ್ಸ್ಟ್ ಮುಂದೇನು ಮಾಡಲಿ?
ಸೆಲ್ಫ್ ಚಾಲೆಂಜ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ದೇವ್ರೇ. ಸೊ ಎನರ್ಜಿ ಬರೋದಕ್ಕೆ ಫ್ರೆಂಡ್ಸ್ ಎನರ್ಜಿ ಬೂಸ್ಟರ್ನ ತೊಗೊಳ್ತಾ ಇದ್ದೀನಿ. ಸೊ ಎನರ್ಜಿ ತೊಗೊಳ್ತಾ ನಾನು ಏನೇನು ರೆಸಿಪಿ ಮಾಡಬೇಕಂತ ನೋಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಈ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ತೀನಿ. ಏನು ಗೊತ್ತಾ, ಟೊಮ್ಯಾಟೊ ಸೂಪು ಸಖತ್ತಾಗಿರುತ್ತೆ, ಬಟ್ ಅದರಲ್ಲಿ ಹುಳಿ ಟೊಮ್ಯಾಟೊ ಸೂಪು ತುಂಬ ಒಂಥರ ಹುಳಿ ಥರ ಬರುತ್ತೆ. ಅದಕ್ಕೆ ಸಕ್ಕರೆ ಹಾಕಬೇಕಾಗುತ್ತೆ. ಬಟ್ ಸಕ್ಕರೆ ನಾನು ತಿನ್ನಲ್ಲ, ಯಾಕೆಂದರೆ ಲೈಕ್ ಮುಂಚೆಯಿಂದನೂ ಅಷ್ಟೇ. ಮುಂಚೆ ಇನ್ ದ ಸೆನ್ಸ್ ಲೈಕ್ ಚಿಕ್ಕವಳಿದ್ದಾಗ ಸಕ್ಕರೆ ಎಲ್ಲ ತಿಂತಿದ್ದೆ, ಬಟ್ ಇವಾಗಿಲ್ಲ. ಸೊ ಸಕ್ಕರೆ ಇವಾಗ ಡಯಟ್ ಮಾಡ್ತಾ ಇರೋದ್ರಿಂದ ಸಕ್ಕರೆ ಕಮ್ಮಿ ಮಾಡಿದ್ದೀನಿ. ಆ್ಯಂಡ್ ಸಕ್ಕರೆ ಕಮ್ಮಿ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಆಯಿತು ನಾನು ಸಕ್ಕರೆ ತಿಂತೀನಿ, ಬಟ್ ಅಷ್ಟಿಲ್ಲ. ಸೊ ಸೂಪ್ ಏನಾದರೂ ಮಾಡಬೇಕಾದ್ರೆ ಆ್ಯಪಲ್ ಟೊಮೆಟೊ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಟೊಮೆಟೊ ಹೋಗಿ ಅಂತೂ ಇಂತೂ ತೊಗೊಂಡು ಬಂದಿದ್ದಾಯಿತು. ಸೊ ಎಷ್ಟು ಟೊಮೆಟೊ ಇದೆ, ಎಷ್ಟಿರ್ಬೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಷ್ಟು ಟೊಮೆಟೊ ಇರ್ಬೋದು ಈ ಕವರ್ನಲ್ಲಿ, ಓಕೆನಾ? ಎಷ್ಟು ನಂಬರ್ ಇರ್ಬೋದು, ನಾನು ಒಂದು ಅಂದಾಜಲ್ಲಿ ಕೊಡ್ತೀನಿ. ಹಾಗೆ ಎಷ್ಟು kg ಇರ್ಬೋದು, ಎಷ್ಟು ನಂಬರ್ ಆಫ್ ಟೊಮೆಟೊಸ್ ಇರ್ಬೋದು ಅಂಥೇಳಿ, ಓಕೆನಾ? ಸರಿಯಾದ ಉತ್ತರನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಇಷ್ಟು ಟೊಮೆಟೊನ ವಾಶ್ ಮಾಡಬೇಕು ಅಂದರೆ ಜಿಮ್ಮಿಗೆ ಹೋಗೋ ಅವಶ್ಯಕತೆನೇ ಬೇಡ, ಜಿಮ್ಗೆ ಹೋದಷ್ಟೇ ಕೆಲಸ ಆಗುತ್ತೆ. ಬಟ್ ನನಗೂ ಅನಿಸ್ತು ಟೊಮೆಟೊ ಇಷ್ಟೊಂದು ತೊಗೊಂಬಂದ್ಬಿಟ್ಟೆ, ಯಾಕೆಂದರೆ ಚೀಪಾಗಿತ್ತು ಅಂತಂದರೆ ಟೊಮೆಟೊ ತೊಗೊಂಬಂದ್ಬಿಡ್ತೀವಿ. ಸೊ ಟೊಮೆಟೊ ಇವತ್ತು ನಮ್ಮನೆ ಕಿಚನ್ಗೆ ರಾಜ ಆಗೋಗ್ಬಿಟ್ಟಿದ್ದಾನೆ. ಸೊ ಈ ಕಿಂಗಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಟೊಮೆಟೊ ಎಲ್ಲ ಹಾಳಾಗಿ ಹಣ್ಣಾಗೋಗಿ ಅದು ಕೊಳೆತು ವಾಸನೆ ಬರೋ ಅಷ್ಟೊತ್ತಿಗೆ ಅದಕ್ಕೇನಾದರೂ ಒಂದು ಗತಿ ಕಾಣಿಸ್ಬೇಕು. ಸೊ ಇವಾಗ ಗೊತ್ತಿಲ್ಲ, ನೋಡ್ತೀನಿ ರೆಸಿಪೀಸ್ ಏನೇನು ಮಾಡೋಕ್ಕಾಗತ್ತೆ ಅಂಥೇಳಿ. ಟೊಮೆಟೊಗೆ ನಾನು ವರ್ಕ್ ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ, ಟೊಮೆಟೊ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಟೊಮೆಟೊ ಮಾತ್ರ ನನಗೆ ವರ್ಕ್ ಕೊಡ್ತಾ ಇದೆ. ಎಸ್ ನೋಡಿ, ಟೊಮ್ಯಾಟೊ ರೆಡ್ ಟೊಮ್ಯಾಟೋಸ್ ಆ್ಯಕ್ಚುಲಿ. ಸೊ ಇವಾಗ ಎಲ್ಲ ಟೊಮೆಟೊನು ನಾನು ಜೋಡಿಸಿದ್ದೀನಿ. ಇಷ್ಟು ಟೊಮೆಟೊಸ್ ಇದೆ, ಇಷ್ಟು ಟೊಮೆಟೊಸ್ನ ನಾನು ಏನು ಮಾಡಲಿ. ಸೊ ಇವಾಗ ಟೊಮೆಟೊ ವಾಶ್ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಟೊಮೆಟೊ ವಾಶ್ ಮಾಡಿರೋದನ್ನು ಎಲ್ಲ ಒಂದು ಪಂಚೆ ಹಾಕಿದ್ದೀನಿ, ಆ ಪಂಚೆ ಮೇಲೆ ಹಾಕಿಟ್ಕೊಳ್ತೀನಿ. ಯಾಕೆಂದರೆ ಇದು ನಾವೇನಾದರೂ ಮಾಡಬೇಕಾದ್ರೆ ನೀಟಾಗಿ ವಾಶ್ ಆಗಿರಬೇಕು. ಆ್ಯಂಡ್ ಡ್ರೈ ಮಾಡ್ತಾಯಿದ್ದೀನಿ. ಎಸ್, ಇವಾಗ ನಾನು ಸೆಕೆಂಡ್ ರೌಂಡ್ ಟೊಮೆಟೊನ ತೊಗೊಂಬಂದಿದ್ದೀನಿ, ಇನ್ನೂ ಇದೆ ಅಲ್ಲಿ ಒಳಗಡೆ ನೋಡಿ. ಇವಾಗ ಇದು ಥರ್ಡ್ ಬ್ಯಾಚ್, ಇದನ್ನೂ ಹಾಕ್ತಾಯಿದ್ದೀನಿ. ಈಗ ಇಷ್ಟೊತ್ತೆಲ್ಲ ತೊಗೊಂಬಂದ್ಬಿಟ್ಟು ಟೈಮ್ ಆಗ್ತಾಯಿದೆ, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡೋಣ. ಆ್ಯಕ್ಚುಲಿ ಒಂದು ರೆಸಿಪಿನ ಕಂಪ್ಲೀಟ್ ಮಾಡಿದೆ. ಸ್ಪೂನ್ ತೊಗೊಂಡು ಬಾ ರೈಸ್ಗೆ ಅಂತಂದರೆ ಯಾವ ಸ್ಪೂನ್ ತೊಗೊಂಡು ಬಂದಿದ್ದಾಳೆ ನೋಡಿ. ಇದರಲ್ಲಿ ನಾನು ರೈಸ್ ಬಡಿಸ್ಲಾ, ನೀವೇ ಹೇಳಿ. ಆಮೇಲೆ ಇದು ಕಾಮನ್ ಸೆನ್ಸ್. ಆಮೇಲೆ ಹೋಗಿ ಈ ಸ್ಪೂನನ್ನು ತೊಗೊಂಬಂದಿದ್ದಾಳೆ. ಸೊ ಇವಾಗ ಟ್ರೈ ಮಾಡ್ತಾಳೆ, ಟ್ರೈ ಮಾಡ್ಬಿಟ್ಟು ಹೇಳ್ತಾಳೆ ಇನ್ನೂ ಒಂದೇ ರೆಸಿಪಿ ಆಗಿರೋದು, 2 ಗಂಟೆ ಟೈಮ್ ಇವಾಗ, ನಾನು ಯಾವಾಗ ಮುಗಿಸ್ತೀನಿ ಅಂತ ಗೊತ್ತಿಲ್ಲ. ಬಿಸಿ ಅನ್ನಕ್ಕೆ ಈ ಥರ ನಾಲ್ಗೆ ಏನಾದರೂ ಕೆಟ್ಟಿದ್ರೆ ಟೊಮೆಟೊ ಸಾರು ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಒಂದ್ಸತಿಗೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ. ಮೇಡಮ್ ಅವ್ರು ಏನು ಹೇಳ್ತಾನೆ ಇಲ್ಲ. ಇನ್ನೂ ತಿಂದಿಲ್ಲ. ಇನ್ನೂ ತಿಂದಿಲ್ವಾ? ಬರೀ ಕಲ್ಸೋದ್ರಲ್ಲೇ ಇದ್ದಾಳಪ್ಪ. ಬೇಗ ಹೇಳೋ. ಬಿಸಿ ಇದೆ. ಬಿಸಿ ಇದೆಯಾ? ಬಿಸಿನೇ ತಿನ್ನಬೇಕು. ಕಮಾನ್. ಓಕೆನಾ? ಚೆನ್ನಾಗಿದೆಯಾ? ಡಿಫ್ರೆಂಟಾಗಿ ಚೆನ್ನಾಗಿದೆಯಾ? ನಾವು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಸತಿ, ಅಲ್ಲ? ಚೆನ್ನಾಗಿದೆಯಾ? ಕಾಯಿ ತುರಿ ಎಲ್ಲ ಹಾಕಿದೆ. ಯಾವಾಗಲೂ ಕಾಯಿ ತುರಿ ಹಾಕ್ತಿರ್ಲಿಲ್ಲ, ಬಟ್ ಯಾವಾಗಲೂ ಒಂದೇ ಥರ ಮಾಡ್ತಿದ್ದೆ. ಈ ಸತಿ ಕಾಯಿ ತುರಿ ಹಾಕಿದ್ದೀನಿ. ನೈಸಾ? ವೆರಿ ಗುಡ್, ಥ್ಯಾಂಕ್ ಯು. ರೆಸಿಪಿ ಆಯ್ತಲ್ಲ, ಮತ್ತು ಎರಡನೇದು ರೆಡಿ ಮಾಡ್ಕೊಳ್ತಾ ಇದೆ. ಎಲ್ಲ ರೆಡಿ ಮಾಡ್ಕೊಳ್ತಾ
ಈಗ ನೋಡಿ ಚಾರ್ಜ್ಗೆ ಹಾಕಿದ್ದೀನಿ, ಚಾರ್ಜ್ ಇಲ್ಲ ಇದರಲ್ಲಿ. ಸೊ ಇದು ಕ್ರಿಯೇಟರ್ಸ್ ಹಣೆ ಬರ. ಯಾಕಂದರೆ ನಾವು ವಿಡಿಯೋ ಶೂಟ್ ಮಾಡ್ತಿರೋವಾಗ ಲೈಕ್ ಇಷ್ಟಿಷ್ಟೇ ಅಂತ ಲಿಮಿಟ್ಸಲ್ಲಿ ಇರೋದಿಲ್ಲ. ವಿಡಿಯೋ ಮಾಡ್ತಾ ಇರ್ತೀವಿ, ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನು ಎಡಿಟ್ ಮಾಡ್ತೀವಿ, ಅದನ್ನು ಹಾಕ್ತೀವಿ ಹಾಗೆ. ಸೊ ಅದು ಚಾರ್ಜ್ ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡೋಣ ಏನಾಗುತ್ತೆ. ಸೊ 4th ರೆಸಿಪಿ ಬಂದು ಹಚ್ಚೋದಕ್ಕೆ ಓ ವಾವ್ ಅಂತೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ ಟೇಸ್ಟ್ ಇಲ್ಲ. ತುಪ್ಪ ಹಾಕ್ತಿದ್ಯಾ? ತುಪ್ಪ ಹಾಕಿಲ್ಲ, ಅದು ಕ್ಯಾಪ್ಸಿಕಮ್ ಟೊಮೆಟೊ ಬಾತ್. ಹೆಂಗಿದೆ ಅಂತ ಹೇಳು. ಬಿಸಿ ಬಿಸಿನಾ? ಬಿಸಿ ಇದೆ. ಆರಿಸ್ಕೊಂಡು ತಿನ್ನು. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ ಇಲ್ವಾ? ಸಖತ್ತಾಗಿದೆ. ಫ್ರ್ಯಾಂಕ್ ಆಗಿ ಹೇಳೋ. ನಿಜ. ಚೆನ್ನಾಗಿದೆಯಾ? ಓಕೆ, ಕ್ಯಾಪ್ಸಿಕಮ್ ತಿಂತಾನೆ ಇರಲಿಲ್ಲ ನೀನು. ಇವಾಗ ಕ್ಯಾಪ್ಸಿಕಮ್ ಖಾಲಿ ಮಾಡಬೇಕು. ಓಕೆನಾ? ಫೈನಲಿ 3ನೇ ರೆಸಿಪಿನೂ ರೆಡಿ ಆಯಿತು. ಸೊ ಇದು ಹೆಲ್ತಿ ಒಂದು ಲೈಕ್ ವೆಯ್ಟ್ ಲಾಸ್ ಮಾಡೋರು ಕೂಡ ಇದು ಒಂದು ಹೆಲ್ತಿ ಆದಂಥ ಒಂದು ಸಾಲಡ್ಡು. ಇದನ್ನು ಟ್ರೈ ಮಾಡ್ಬೋದು. ನಾನು ಯೂಶ್ವಲಿ ಈ ಥರ ಇನ್ನು ಡಿಫ್ರೆಂಟಾಗಿ ತೊಗೊಳ್ತಾ ಇದ್ದೆ. ಸೊ ನೋಡಿ ಹೇಗೆ ಅನಿಸ್ತದೆ ಅಂತ ಹೇಳಿ. ಆ್ಯಂಡ್ ಇನ್ನೂ 3 ರೆಸಿಪಿ ಬಾಕಿ ಇದೆ. ಸೊ ಇನ್ನು 3 ರೆಸಿಪಿನ ಮಾಡಬೇಕು. ಸೊ ಸೆಕೆಂಡ್ ರೆಸಿಪಿ ಆಲ್ಸೋ ಡನ್ ಫೈನಲಿ. ಆ್ಯಂಡ್ ಇವಾಗ ಇನ್ನೂ 4 ರೆಸಿಪಿ ಇದೆ ಬಾಕಿ ಇದೆ. ಸೊ ಶೂಟ್ ಮಾಡಬೇಕು ಬೇಗ. ಆ್ಯಂಡ್ ಇಲ್ಲಿ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಹೀಗೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲ? ಎಸ್ ಮೇಡಮ್ ಅವರೇ, ತಗೊಳ್ಳಿ. ಇದು ಟೇಸ್ಟ್ ಮಾಡಿಬಿಟ್ಟು ಹೇಳಿ. ವಾವ್ ವಾವ್ ಓ ವಾವ್ ವಾವ್ ಅಂತೆ. ಪ್ರೋಟೀನಾ? ಹಾಂ, ಪ್ರೋಟೀನ್. ಏನಿದೆ ಪ್ರೋಟೀನ್ ಇದೆ ಅಂದ್ರೆ ಏನು? ಪ್ರೋಟೀನ್ ಏನೂ ಇಲ್ಲ. ಇಟ್ಸ್ ಜಸ್ಟ್ ಸಡನ್ಲಿ ಆಯಿಲ್ ಫ್ರೀ ಸಾಲಡ್. ಹೇಗಿದೆ ಹೇಳಬೇಕು ಬೇಗ. ಕಷ್ಟಪಟ್ಟು ಮಾಡಿದ್ದೀನಿ. ಚೆನ್ನಾಗಿದೆಯಾ? ಸುಮ್ಮನೆ ರೆಸಿಪಿಗೋಸ್ಕರ ಹೇಳ್ಬಾರ್ದು, ಹೇಗಿದೆ ಅಂತ ಹೇಳು. ಚೆನ್ನಾಗಿದೆ. ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ಬಾರ್ದು, ಬೇಗ ಹೇಳಮ್ಮ, ಕರೆಕ್ಟಾಗಿ ಹೇಳು. ಇಲ್ಲ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಶಿ ಈಸ್ ಎಂಜಾಯಿಂಗ್. ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಮ ಒಂದು ರಿವ್ಯೂ ಕೊಟ್ಟಿದ್ದಕ್ಕೆ. ವೆಲ್ಕಮ್. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಸುಸ್ವಾಗತ ಕನ್ನಡದಲ್ಲಿ ಗೊತ್ತಿಲ್ಲ. ಉಗಿರಿ ಮಕ್ಕೆ. ಸ್ವಾಗತನ. ವೆಲ್ಕಮ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ಸುಸ್ವಾಗತ ತಾನೆ? ಸ್ವಾಗತ, ಸುಸ್ವಾಗತ, ವೆಲ್ಕಮ್, ಮೋಸ್ಟ್ ವೆಲ್ಕಮ್, ಕರೆಕ್ಟ್ ತಾನೆ? ನಂಗೆ ಅಲ್ಸರ್ ಆಗಿದೆ ಸ್ವಲ್ಪ. ಸೊ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ? ಇದು ಕೇಳಿದ್ದು ತಿನ್ನಕ್ಕಾಗ್ತಿಲ್ಲ ಜಾಸ್ತಿ. ಸೊ ಯೂಶಲಿ ಅವಳಿಗೆ ಮೌತ್ ಅಲ್ಸರ್ ಆಗ್ತಾ ಇರುತ್ತೆ. ಅವಳು ಲೈಕ್ ಬಾಡಿ ಕೇರ್ ಮಾಡಬೇಕು, ಎಕ್ಸ್ಟ್ರಾ ಮಾಡಲ್ಲ, ನೀರು ಕುಡಿಯಲ್ಲ ಚೆನ್ನಾಗಿ. ಆ್ಯಂಡ್ ಹೆಸರು ಬೇಳೆ ಎಲ್ಲ ತಿನ್ನಬೇಕು, ಅದನ್ನು ಕೂಡ ತಿನ್ನಲ್ಲ ಅವಳು. ಏನು ಮಾಡೋದು? ಎಸ್, ಇನ್ನು 4ನೇ ರೆಸಿಪಿ ಸ್ಟಾರ್ಟ್ ಆಗುತ್ತೆ. ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಯಾಕಾದರೂ ಈ ಚಾಲೆಂಜ್ ಮಾಡೋದು ಅನಿಸ್ತಿದೆ. ಮಾಡಿದ್ದೀನಲ್ಲ. ಎಸ್, ಸೆಲ್ಫ್ ಮೋಟಿವೇಟ್. ಎಸ್, ಐ ಕ್ಯಾನ್ ಡೂ ಇಟ್. ಬಿಸಿ ಇದೆ, ತುಂಬ ಬಿಸಿ ಇದೆ. ಮೇಡಮ್ ಅವ್ರು ಏನು ಹೇಳ್ತಾನೆ ಇಲ್ಲ. ಇನ್ನೂ ತಿಂದಿಲ್ಲ. ಇನ್ನೂ ತಿಂದಿಲ್ವಾ? ಬರೀ ಕಲ್ಸೋದ್ರಲ್ಲೇ ಇದ್ದಾಳಪ್ಪ. ಬೇಗ ಹೇಳೋ. ಬಿಸಿ ಇದೆ. ಬಿಸಿ ಇದೆಯಾ? ಬಿಸಿನೇ ತಿನ್ನಬೇಕು. ಕಮಾನ್. ಓಕೆನಾ? ಚೆನ್ನಾಗಿದೆಯಾ? ಡಿಫ್ರೆಂಟಾಗಿ ಚೆನ್ನಾಗಿದೆಯಾ? ನಾವು ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಸತಿ ಅಲ್ಲ? ಚೆನ್ನಾಗಿದೆಯಾ? ಕಾಯಿ ತುರಿ ಎಲ್ಲ ಹಾಕಿದೆ.
ಯಾವಾಗಲೂ ಕಾಯಿ ತುರಿ ಹಾಕ್ತಿರ್ಲಿಲ್ಲ, ಬಟ್ ಯಾವಾಗಲೂ ಒಂದೇ ಥರ ಮಾಡ್ತಿದ್ದೆ. ಈ ಸತಿ ಕಾಯಿ ತುರಿ ಹಾಕಿದ್ದೀನಿ. ನೈಸ್. ನೈಸಾ? ವೆರಿ ಗುಡ್, ಥ್ಯಾಂಕ್ ಯು. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ನಾಲ್ಗೆ ಏನಾದರೂ ಕೆಟ್ಟಿದ್ರೆ ಟೊಮೆಟೊ ಸಾರು ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಸತಿಗೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೂ. ಸೊ ಫೈನಲಿ 6 ರೆಸಿಪಿನೂ ಮುಗಿಸ್ದೆ. ತ್ರಿಷಾ ಹೊರಗಡೆ ಹೋಗ್ತೀನಿ ಅಂದ್ಲು. ಸೊ ಅವಳಿಗೇನೋ ಕೆಲಸ ಇತ್ತು, ಅದಕ್ಕೆ ಹೊರಗಡೆ ಹೋದ್ಲು. ಆ್ಯಂಡ್ ಇದು 5ನೇ ರೆಸಿಪಿ. ಇದು ಟೊಮೆಟೊ ಉಪ್ಪಿನಕಾಯಿ. ಆ್ಯಂಡ್ ಇಲ್ಲಿದೆ ನೋಡಿ, ಇದು ಬಂದು 6ನೇ ರೆಸಿಪಿ. ಇದಕ್ಕೇನಂತಾರೆ ಅಂತ ಗೊತ್ತಿಲ್ಲ. ಇದು ರಸಮ್ಗೂ ಕೂಡ ಮಾಡ್ಕೋಬೋದು. 1-2 ಚಮಚ ಹಾಕ್ಬಿಟ್ಟು 1 ಗ್ಲಾಸ್ ನೀರು ಹಾಕಿದ್ರೆ ಆ್ಯಂಡ್ ಸ್ವಲ್ಪ ಒಗ್ಗರಣೆ ಕೊಟ್ಟು ಹಿಂಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ರೆಡಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ರಸಮ್ ಇದು. 6 ಅಡುಗೆಗಳು ನೀಟಾಗಿ ಸಕ್ಸಸ್ಫುಲಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಸುಸ್ತಾಯಿತು. ಆ್ಯಂಡ್ SIR ಫಿಲಪ್ ಮಾಡೋಕ್ಕೆ ಹೋಗಿದ್ವಿ. ಸೊ ಅದಕ್ಕೋಸ್ಕರ ತುಂಬ ಲೇಟ್ ಆಗೋಯಿತು ಮಾಡೋದಕ್ಕೆ. ಆಲ್ಮೋಸ್ಟ್ ಇವಾಗ 8 ಗಂಟೆ. ಸೊ ಬೆಳಗ್ಗೆ ನಾನು ಎಷ್ಟು 12 ಕಾಲಿಗೇನೋ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಗೆ ಈಗ ಮುಗಿಸಿರೋದು ನಾನು. ಸೊ ಎಸ್, ಹೀಗಿರುತ್ತೆ ನೋಡಿ ವಿಡಿಯೋಸ್ ಮಾಡಬೇಕು ಅಂದರೆ. ಆ್ಯಂಡ್ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಅವರು ಈ ವಿಡಿಯೋನ ನೋಡ್ಬೋದು. ನೋಡಿ ಅವರು ಹೇಗೆ ಬೇಕೋ ಹಾಗೆ ಯುಟಿಲೈಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇನ್ನೂ ಸಾಕಷ್ಟು ಐಡಿಯಾಸ್ ಕೂಡ ಇರುತ್ತೆ ಅವ್ರಿಗೆ ಹೇಗೆ ಮಾಡಬೇಕು ಏನು ಅಂಥೇಳಿ. ಸೊ ಇನ್ನೂ ಡ್ರ್ಯಾಗ್ ಮಾಡಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು, ಟೇಕ್ ಕೇರ್, ಬಾಯ್.